ಮಂದಮತಿ ಮಂದಮತಿಗೆ
ನನಗೂ ಗೊತ್ತು. ಮತ್ತೆ ಕರೆಯುವುದು ಕಾರಣ ಉಂಟೆ. ನಿನ್ನ ಮಗವನ್ನ ಕಂಡಾಗ ಬೆಳದಿಂಗ ಚಂದ್ರವನಂತೆ ಕಂಗೊಳಿಸುತ್ತಾ ಉಂಟು. ಹೌದಾ? ಹೌದಪ್ಪ. ಆ ಪ್ರಕಾಶವನ್ನ ಕಂಡಾಗ ಒಮ್ಮೆ ಆಕಾಶ ನೋಡುದು. ಯಾಕೆ? ಯಾಕೋ ಚಂದ್ರ ಅಲ್ಲಿಂದ ಇಲ್ಲಿಗೆ ಬಂದ ಅಂತ. ಹೌದಾ? ಹೌದೌದು. ಆದ್ರೆ ಆ ಚಂದಿರ ಅಲ್ಲ, ಇದು ಚಂದಿರ ಮುಖ. ಅಬ್ಬಾ, ಓ ಚಂದಿರಮುಖಿ, ಗುಣ ಸುಂದರಿ. ನನ್ನ ಹೆಸರು ಗೊತ್ತುಂಟಾ? ಗೊತ್ತುಂಟಲ್ಲ. ನಿಮ್ಮ ಪರಿಚಯವೇ ಇಲ್ಲ ನನಗೆ. ಹೆಸರು ಎಂತದ್ದೇ? ಒಳಗೆ ಹೊರಗೆ ಮೇಲೆ ಕೆಳಗೆ ಸಕಲವನ್ನು ಅರಿತವ ನಾನು. ನನ್ನ ಪೂರ್ಣ ಪರಿಚಯ ಇದೆ. ಹೌದಪ್ಪ. ಅಲ್ಲ, ನಿಮ್ಮನ್ನೆಲ್ಲ ನೋಡಿದ್ದೆ ನೆನಪಿಲ್ಲ ನಂಗೆ. ಮಾಡು. ಆಗ ಆಡ್ಬಾರ್ದು. ಅಲ್ಲಿ ಎಲ್ಲಿ ಏನು ಎಲ್ಲೆಲ್ಲಿ ಅಲ್ಲ, ನಿಮ್ಮ ಮದುವೆಗೆ ನಾ ಬಂದಿದ್ದೇನೆ. ಓ, ಮದುವೆಗೆ ಬಂದವರ? ಹೌದೇ. ಮದುವೆಗೆ ತುಂಬಾ ಜನ ಸೇರಿದ್ದಾರೆ ಅಲ್ವಾ? ಎಲ್ಲವರನ್ನ ಕಂಡು ಮಾತಾಡುವುದಕ್ಕೆ ಆಗುವುದಿಲ್ಲ. ನಾ ಮುಂದೆ ಬಂದಿದ್ದೇನೆ. ಹೌದಾ? ಮಾತಾಡಿಸ್ಬೇಕೆನ್ನುವ ಕಾರಣಕ್ಕೆ. ಆದ್ರೆ ಒಮ್ಮೆಗೆ ಹಿಂದಕ್ಕೆ ಹೋದದ್ದು. ಯಾಕೋ? ಕಾರಣ ಉಂಟು. ನಿಮ್ಮಪ್ಪ ನಿಮ್ಮ ಮೂವರಿಗೆ ಮದುವೆಯನ್ನು ಮಾಡಿಸಬೇಕೆನ್ನುವಂತಹ ಕಾರಣಕ್ಕಾಗಿ ತಕ್ಕುದಾದಂತಹ ವರವನ್ನೇ ಕಲಿಸಿದ್ದಾರೆ ಎನ್ನುವ ಹಾಗೆ ನಾವು ಯೋಚಿಸಿದ್ದು. ನಿಮ್ಮಿಬ್ಬರ ಅಕ್ಕಂದಿರಿಗೆ ಒಳ್ಳೆಯ ವರ, ನಿನ್ನ ಚಂದಕ್ಕೆ ನಿನ್ನ ರೂಪಕ್ಕೆ ಸರಿಯಾದಂತ ಅವರಿಂದ ಇಮ್ಮಡಿಯಾದಂತ ವರ ಬರ್ತಾನೆ ಎನ್ನುವ ಹಾಗೆ ನಾನು ನಿರೀಕ್ಷೆಯಲ್ಲಿದ್ದದ್ದು. ಆದ್ರೆ ಏನು ಮಾಡುವ ಹೇಳು? ಏನಾಯ್ತು? ಅವರಿಬ್ಬರ ರೂಪ ಅಲ್ವೇ ಅಲ್ಲ, ನನಗೆ ಒಂದು ರೀತಿ ಕರಡಿ ಬಂದಾಗದದ್ದು. ಕರಡಿಯ? ಹೌದು. ಎಲ್ಲಿ? ನಿಮ್ಮ ಮದುವೆ ಮಂಟಪಕ್ಕೆ. ಅಂತದ್ದೇನು ಬರ್ಲಿಲ್ಲ ಅಲ್ಲಿ. ಅದು ಬಂದಿದೆ ಅಂತ ನಾ ಭಾವಿಸಿದ್ದು. ಏನು? ಅದು ಬಂದದ್ದು ಹೀಗೆ ಅಲ್ವೇ ನೋಡು. ಯಾರು? ನಿನ್ನ ಗಂಡ ಪಾತಕಿ ಶಟ. ನಿಮ್ಗೆಲ್ಲ ಸಿಕ್ಕುದೇ ನನ್ನ ಗಂಡ? ಹೌದೇ? ಯಾಕೆ ನನ್ನ ಗಂಡ ಸುದ್ದಿ ಯಾಕೆ? ಕಾರಣ ಉಂಟು. ಏನು? ಅವನ ರೂಪವನ್ನು ಕಂಡಾಗ, ನಿನ್ನ ರೂಪವನ್ನು ಕಂಡಾಗ ಒಂದಕ್ಕೊಂದು ಎಲ್ಲಿಯಾದ್ರೂ ಹೋಲಿಕೆ ಬರ್ತದ? ಯಾಕೆ ಗೊತ್ತುಂಟ? ಹೋಲಿಕೆ ಎಲ್ಲೂ ಬರುವುದಿಲ್ಲ. ಈಗ ನಿಮ್ಮನ್ನು ಕಂಡ್ರೆ ಹೀಗಿದ್ದೆಲ್ಲ ಹೇಳ್ತೀರಿ ಎನ್ನುವ ನಂಬಿಕೆ ಇಲ್ಲ. ಹೌದಾ? ಆದ್ರೂ ನೀವು ಆಡ್ತಾ ಇಲ್ವಾ? ಅಂದ್ರೆ ಎಂತದ್ದು ನೀ ಹೇಳುದು? ಎಂತದ್ದು ಬರ್ದದ್ದು ಅಂತ ಹೇಳುದ? ಬಾರ್ದಿದವಂತ ಹೇಳಿದ್ದಲ್ಲ, ನೋಡುವುದಕ್ಕೆ ಒಳ್ಳೆಯವರ ಕಾಣುವುದು ಮಾತ್ರ, ಬಾಯಿಂದ ಬರುವುದೆಲ್ಲ ಬೇಡ್ದಿದ್ದೆ ಅಂತ ಹೇಳಿದ್ದು. ಅಲ್ಲ, ಒಳ್ಳೇದೇ ಆಡಿದ್ದೇನಲ್ಲ. ಏನ್ ಒಳ್ಳೇದು? ಯಾಕೆ ಗೊತ್ತುಂಟ ಈ ನಿದರ್ಶನವನ್ನು ಕೊಡ್ತಾ ಇದ್ದೇನೆ? ಯಾಕೋ? ನನ್ನ ಹಾಗಿನ ಪಾಪದವ ಚಂದದವ ಯಾವ್ದಾದ್ರು ಒಂದು ಹೆಣ್ಣನ್ನು ಕಾಣುವುದು. ಅಲ್ಲಿ ಯಾರು ಬುದ್ಧಿ ಇಲ್ದಿದ್ದವರು ಯಾರಿದ್ದಾರೆ ಇಲ್ಲಿ? ನಾನು ಇಬ್ರು ಸರಿ ಇದ್ದೇವೆ. ಅಲ್ಲ, ನಾನು ಸರಿ ಇದ್ದೇನೆ. ನಾನು ಸರಿ ಇದ್ದೇನೆ. ನಾನು ಹೇಳುವುದಿಲ್ಲ. ನನ್ನ ಹಾಗೆ ಬುದ್ಧಿ ಸರಿ ಇದ್ದವ ಅಂತ ಯಾಕೆ ಒತ್ತಿ ಹೇಳ್ಕೊಳ್ಳುದು? ಅಂದ್ರೆ ನೀವು ಬೇರೆ ಯಾರು ಹೇಳಿದ್ದಾರೆ ಬುದ್ಧಿ ಒಂದ್ ಸರಿ ಇಲ್ಲ ಅಂತ? ನೀ ಮತ್ತೆ ಹೇಳುದು ಬೇಡ ಬುದ್ಧಿ ಸರಿ ಇಲ್ಲ ಅಂತ. ಅದಕ್ಕೆ ಯಾಕೆ ಗೊತ್ತುಂಟ? ಯಾಕೋ? ಚಂದದ ಹುಡುಗಿಯನ್ನೊಬ್ಬರನ್ನು ಕಾಣುವುದು. ನಾನು ಕಾಣುವುದು ಯಾರಾದ್ರೂ ಬಂದು ಆ ರೂಪಕ್ಕೆ ಹೋಲುವ ರೂಪವೇ ಅಲ್ಲ, ಅವರನ್ನು ಮದುವೆ ಆಗುದು. ಅಂದ್ರೆ ನಾನು ನೋಡಿದ್ದೇನಂತಲ್ಲ, ಈ ಪ್ರಪಂಚದಲ್ಲಿ ಇಲ್ಲಿವರೆಗೆ ಆಗಿದ್ದನ್ನು ಹೇಳಿದ್ದು. ಆ ಪ್ರಪಂಚ ನೀವು ನೋಡ್ತಾ ಹೋಗುದು, ಬೇರೆಯವರು ಹಾರಿಸ್ಕೊಂಡು ಹೋಗುದು ಅಂತ. ನಾನು ನೋಡಿದ್ದಲ್ಲ, ಪ್ರಪಂಚದಲ್ಲಿ ಆಗ್ತಾ ಇದ್ದದ್ದು ಹಾಗೆ. ಓ, ಹಾಗ? ಆ ಕಂಡದ್ದು ನಿನ್ನನ್ನು ಮಾತ್ರ. ನಾನು ಇಷ್ಟೊಳಗೆ ನೋಡಿದ್ದೆ, ಯಾರು ಹಾರಿಸ್ಕೊಂಡು ಹೋದ್ರ? ಆವತ್ತು ಮದುವೆ ಮಂಟಪದಲ್ಲಿ ನಿನ್ನನ್ನು ಕಂಡೆ. ಅಂದೇ ತೀರ್ಮಾನಕ್ಕೊಳಗಾದವ ನಾನು. ನಿನ್ನನ್ನು ಯಾವಾಗ ಕಂಡನೋ ಆ ಮರೆಯಲ್ಲಿಯೇ ನಿಂತು ತನ್ನ ಪಂಚಶರಗಳನ್ನು ಒಂದೊಂದಾಗಿ ನನ್ನ ಮೇಲೆ ಸೇರುತ್ತಾ ತನ್ನ ಮೂಲಕವಾಗಿ ಉರಿ ಹೆಚ್ಚಿಸಿದ್ದಾನೆ. ಹೌದಾ? ನಿನ್ನನ್ನು ಕೂಡಬೇಕು, ನಿನ್ನನ್ನು ಸೇರಬೇಕೆನ್ನುವ ಹಾಗೆ. ಅವನ ಬಾಣದಿಂದ ಉರಿ ಹೆಚ್ಚಾಗಿದ್ದ? ಅಯ್ಯೋ, ಎಂತ ಉರಿಯೇ! ಹೌದಾ? ಯಾವ ಉರಿ? ಯಾವುದು? ನಿನ್ನನ್ನು ಸೇರಬೇಕೆನ್ನುವಂತಹ ಉರಿ, ತವಕ. ಸೇರ್ಬೇಕಂತೂ ಉರಿ ಆಗ್ತದ? ಅಂದ್ರೆ ತವಕ ಹೆಚ್ಚಾಯ್ತು ಅಂತ. ಇದು ನೀವು ಕಂಡ ಹೆಣ್ಣನ್ನು ಬೇರೆಯವರು ಹಾರಿಸ್ಕೊಂಡು ಹೋದಾಗ ನಿಮ್ಗೆ ಉರಿ ಪ್ರಾರಂಭ ಆಗ್ಲಿಲ್ಲ? ಒಂದ್ ರೀತಿ ಅದು ಆಯ್ತು, ಆದ್ರೆ ಈ ಉರಿ ಅದಲ್ಲ ಅಂತ. ಯಾಕೆ ಗೊತ್ತುಂಟ? ಆ ಪಾತಕ್ಕೆ ಶಟನನ್ನ ಯಾತಕ್ಕೆ ಒಲಿಸಿದೆ, ನನ್ನನ್ನ ಕೂಡು ಬಾ, ಹೀಗೆ ಹೋಗಿ ಅಡಿಲ್ಲ ಹೋಗುವ. ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ವಾ? ಯಾಕೆ? ಪರಸತಿಯನ್ನ ಕಾಮಿಸಿದ್ರೆ ಏನಾಗುತ್ತದೆ? ಏನಾಗ್ತದೆ? ಸಾಹಿತ್ಯ ಸಾವು ಬರ್ತದೆ, ನರಕ ಪ್ರಾಪ್ತಿ ಆಗ್ತದೆ. ಬೆದರಲಾರೆನೋ ಎಲ ಎಣ್ಣೆ ಮುನ್ನ ಬೆದರಲಾರೆನೋ.
ದೊರೆದ ಪುಣ್ಯ ಫಲದಿ ದೊರೆದ ನಿನ್ನ ಇನ್ನು ಬಿಟ್ಟಿರಲಾರೆ ಇನ್ನು ಬಿಟ್ಟಿರಲಾರೆ ಜನ್ಮಾಂತರದ ಪುಣ್ಯ ಫಲದಿ ದೊರೆದ ನಿನ್ನ ಇನ್ನು ಬಿಟ್ಟಿರಲಾರೆ ನಾ ಕೊಡಿದ ಮೇಲೆ ಇನ್ನೂ ಬರಲಿ ಸಾವು